ಶಾರದಾ ವಿದ್ಯಾಮಂದಿರದಲ್ಲಿ ನಡೆದ ಜಾನಪದ ವೈಭವ. ಮಕ್ಕಳ ಸಡಗರ. ಪೋಷಕರು ಜಾನಪದ ಶೈಲಿಯ ಆಹಾರ ತಯಾರಿಸಲು ಒಲೆ ಹಚ್ಚಿ ಕುಳಿತಿದ್ದರು. ಮಕ್ಕಳಿಗೆ ಪಾಠ ಹೇಳುವ ಶಿಕ್ಷಕಿಯರು ಬಂದ ಅತಿಥಿಗಳಿಗೆ ಕೈಕಾಲು ತೊಳೆಸಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದರು. ಅಯ್ಯೋ, ಇದೇನು ಮದುವೆ ಮನೆಯ ಕಲ್ಯಾಣ ಮಂಟಪಕ್ಕೆ ಬಂದೇವಾ ಎಂಬ ಅನುಭವ ಆಗುತ್ತಲೇ ಇಲ್ಲ, ಯಾವುದೋ ಹಳ್ಳಿ ಮನೆಯ ಕಾರ್ಯಕ್ರಮಕ್ಕೆ ಬಂದೇವಾ ಎಂದೆನಿಸತೊಡಗಿತು. ಹೌದು ವೀಕ್ಷಕರೇ, ನಾವು ನಿಮ್ಮ ಮುಂದೆ ತೆರೆದಿಡುತ್ತಿರುವ ಈ ಸುದ್ದಿಯ ಸೊಗಡೆ ಅಂತಹದ್ದು. ಪಕ್ಕ ಜಾನಪದ ವೈಭವದ ಸಡಗರ. ಸೋಗೆಯ ತೋರಣಗಳಿಂದ ಸಿಂಗಾರಗೊಂಡಿದ್ದ ಬಾಳಗಡಿ ರಸ್ತೆಯ ಶಾರದಾ ವಿದ್ಯಾಮಂದಿರದಲ್ಲಿ ಇಂದು ವಿನೂತನ ಕಾರ್ಯಕ್ರಮ, ಅದೇ ಜಾನಪದ ವೈಭವ 2025. ಎಲ್ಲ ಶಾಲೆಗಳಲ್ಲಿ ಅದೇ ವಾರ್ಷಿಕೋತ್ಸವ ಆಚರಣೆ ನಡೆದರೆ ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ಒಂದು ಹೊಸ ಕಲೆ ಹೊರಹೊಮ್ಮುತ್ತದೆ. ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ನಮ್ಮ ಸಾಂಪ್ರದಾಯಿಕ ಶೈಲಿಯ ಉಡುಗೆ, ಅಡುಗೆ, ಕಲೆಗಳು ತಿಳಿಯಲಿ ಎಂಬ ಉದ್ದೇಶ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾಗಿ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಸರಸ್ವತಿ ಅವರು ತಿಳಿಸಿದರು. ಕ್ರಮದಲ್ಲಿ ನಿಜವಾಗಿಯೂ ಅಂದರೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ನಾವು ಹಮ್ಮಿಕೊಂಡು ಆ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ನಡೀತಾ ಇದೆ. ಎಲ್ಲಿ ನೋಡಿದರಲ್ಲಿ ಪೋಷಕರು ರೊಟ್ಟಿ, ಕಡುಬು, ಮುದ್ದೆ ಎಲ್ಲವನ್ನ ಮಾಡಿ ನಮಗೆ ಎಲ್ಲೂ ಕಾಣದಂತಹ ಈ ಜಾನಪದ ವೈಭವ ಅನ್ನೋದು, ಜಾನಪದ ಕಲೆ ಅನ್ನೋದು ಇತ್ತೀಚೆಗೆ ಮರೆಮಾಚಿದೆ. ಅದನ್ನು ನಾವಿಲ್ಲಿ ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೇವೆ. ಇದರ ಜೊತೆಗೆ ಈ ಒಂದು ವಸ್ತು ಪ್ರದರ್ಶನವನ್ನು ಸಹ ನಮ್ಮ ಶಾಲೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಹಾಗೆ ಒಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರ ಸಹಕಾರದಿಂದ ಈ ದಿನ ನಮಗೆ ಅತ್ಯಂತ ಸಂಭ್ರಮ ಸಡಗರ ಮದುವೆ ಮನೆಯ ಒಂದು ವಾತಾವರಣವನ್ನು ಸೃಷ್ಟಿಸಿದೆ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ಬಂದಿದ್ದ ವಿದ್ಯಾರ್ಥಿಗಳ ಪೋಷಕರು ಮಾತನಾಡಿ, ಈ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಸಾಂಪ್ರದಾಯಿಕ ಪದ್ಧತಿ ಉಳಿಸಲು ಮತ್ತು ಬೆಳೆಸಲು ಶಿಕ್ಷಣ ನೀಡುತ್ತಿರುವುದು ಒಳ್ಳೆಯ ಬೆಳವಣಿಗೆ, ನಮಗೂ ಸಹ ಸಂತೋಷ ನೀಡಿದೆ ಎಂದರು. ಮುಂದೆಯೂ ಸಹ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡಿ ವಿದ್ಯಾರ್ಥಿಗಳು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುವುದು ತಪ್ಪಲಿ ಎಂದು ತಿಳಿಸಿದರು. ಈ ದಿನ ಒಂಥರ ತುಂಬ ವಿಶೇಷವಾಗಿ ಕಾಣ್ತಾ ಇದೆ ಈ ಶಾರದಾ ವಿದ್ಯಾಮಂದಿರ ಶಾಲೆ. ನನ್ನ ಮಗ ಕೂಡ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದಾನೆ. ಎಲ್ಲ ಒಂದು ಹಳೆಯ ಯಾವುದೇ ಒಂದು ಸ್ಕೂಲಲ್ಲಿ ಸ್ಕೂಲ್ ಡೇ ಅಂತಂದರೆ ಏನೋ ಒಂಥರ ಬೇರೆ ಥರ ಇರುತ್ತೆ. ಆದರೆ ಇದು ಒಂಥರ ಜಾನಪದ ವೈಭವ ಅಂತ ಮಾಡಿರೋದು ತುಂಬ ವಿಶೇಷವಾಗಿದೆ. ಇಲ್ಲಿ ನೋಡಲಿಕ್ಕೆ ಆ ಪುಟಾಣಿ ಮಕ್ಕಳ ಆ ಖುಷಿ, ಅವರ ವೇಷಭೂಷಣ ನೋಡಲಿಕ್ಕೆ ತುಂಬ ಸಂತೋಷ ಆಗ್ತಿದೆ. ಒಂದು ಒಳ್ಳೆಯ ಪ್ರಯತ್ನ ಈ ಶಾಲೆದು. ಇದು ಹಳೆಯ ಒಂದು ಸಂಸ್ಕೃತಿ, ಅದನ್ನು ಮತ್ತೆ ಎತ್ತಿಡಬೇಕು ಅನ್ನೋದು ಇವರ ಮೂಲ ಉದ್ದೇಶ ಆಗಿದೆ. ನಾನು ಬಿಜಾಪುರಿಂದ ಬಂದಿದ್ದೇನೆ. ನಮ್ಮ ಹುಡುಗಿ 5ನೇ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಇಲ್ಲಿ ಜಾನಪದ ವೈಭವ ಅಂಥೇಳಿ ಎಲ್ಲ ಶಾಲೆಯೊಳಗೂ ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಜಾನಪದ ವೈಭವ ಅಂದರೆ ಬಾಯಿಯಿಂದ ಬಾಯಿಗೆ ಬಂದಿದ್ದ ಜಾನಪದ. ಹೀಗಾಗಿ ಇದು ಏನು ಈ ಸದ್ದು ಇವ್ರೇನು ಜಾನಪದ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ನೋಡು, ಇವು ಯಾವನು ಮಕ್ಕಳಿಗೆ ಇವಾಗ ಜ್ಞಾಪಕ ಇಲ್ಲ. ಇದೇ ಥರ ಇರುತ್ತೆ ಅಂತ ಹಿಂದಿನ ಸಾಮಗ್ರಿಗಳು ನೆನಪಿಗೆ ಇಲ್ಲ. ಮತ್ತು ಈ ಯಾವ ಸಾಮಗ್ರಿಗಳು ಯಾವ ಕೆಲಸಕ್ಕೆ ಬಳಸ್ತಿದ್ರು ಅನ್ನೋದು ನೆನಪಿಗೆ ಇಲ್ಲ. ಹೀಗಾಗಿ ಎಲ್ಲವನ್ನು ಮಾದರಿಯಾಗಿ ಪ್ರದರ್ಶನಕ್ಕೆ ಇಟ್ಟು ಹಿಂದೆ ಈ ಕೆಲವು ಸಾಮಗ್ರಿಗಳನ್ನು ನಮ್ಮ ಮನೆ ಬಳಕೆಗೆ ಇದ್ದವು, ಆದ ಕಾರಣ ಇವು ನೋಡೋಕ್ಕೆ ಮಾತ್ರ ಸಿಗುತ್ತೆ ಇವಾಗ ಅಂಥೇಳಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅವೆಲ್ಲ ನೋಡಿ ನಮ್ಮದು ಮನಸ್ಸು ಭಾಳ ಖುಷಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಜಾನಪದ ವೈಭವ ಕಾರ್ಯಕ್ರಮ ನೋಡಲು ತುಂಬ ಅಪರೂಪವಾಗಿ ಸಿಗುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ಗೆ ಮೊರೆ ಹೋಗುವಂಥ ಈ ಸಂದರ್ಭದಲ್ಲಿ ಹಳೆ ಕಾಲದ ಸಂಪ್ರದಾಯಗಳು, ಹಾಡುಗಳು, ನೃತ್ಯಗಳು, ಹಾಗೆ ಹಳೆಯ ಪರಿಕರಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ಹಾಗೆ ನಮ್ಮಿಂದ ಕಣ್ಮರೆ ಆಗ್ತಾ ಇರುವಂತಹ ಈ ಎಲ್ಲ ವಿಷಯಗಳು ನಮಗಿಲ್ಲಿ ಒಂದೇ ಸೂರಿನಡಿ ಕಾರಣಕ್ಕೆ ಸಿಗ್ತಾ ಇದೆ. ಅದು ತುಂಬ ಖುಷಿ. ಮಕ್ಕಳು ಕೂಡ ಕಾರ್ಯಕ್ರಮದಲ್ಲಿ ಕ್ರಿಯಾಶೀಲರಾಗಿ ಖುಷಿಯಿಂದ ಓಡಾಡುತ್ತಿದ್ದ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದಾಗ ಅವರು ಸಹ ಇಂತಹ ಕಾರ್ಯಕ್ರಮ ನಮ್ಮ ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಸಾಮರ್ಥ್ಯ ವೃದ್ಧಿಸುವ ನಿಟ್ಟಿನಲ್ಲಿ ಉಪಯೋಗ ಎಂದರು. ಇಂತಹ ಅವಕಾಶ ಮಾಡಿಕೊಟ್ಟ ಅಧ್ಯಾಪಕರಿಗೆ ಮತ್ತು ಶಾಲಾ ಸಮಿತಿ ಅವರಿಗೆ ಸಹ ಧನ್ಯವಾದಗಳನ್ನು ತಿಳಿಸಿದರು.
ನಮಸ್ತೆ, ನನ್ನ ಹೆಸರು ಶಿಶಿರ್ ಅಂತ. ನಾನು ಶಾರದಾ ವಿದ್ಯಾಮಂದಿರದಲ್ಲಿ 10th ಸ್ಟ್ಯಾಂಡರ್ಡಾಗಿ ಓದ್ತಾ ಇದ್ದೀನಿ. ಈಗ ನಮ್ಮ ಸ್ಕೂಲಲ್ಲಿ ಜಾನಪದ ವೈಭವ ಅಂತ ಒಂದೊಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಇದು ಕೊಪ್ಪ ಜನರಿಗೆ ಒಂದೊಳ್ಳೆ ಅವಕಾಶ ಅಂತ ಹೇಳ್ಬೋದು. ಏನಂದರೆ ಇದರಲ್ಲಿ ಹಳೆ ಕಾಲದ್ದು ವಸ್ತುಗಳ ಪ್ರದರ್ಶನ ಕೂಡ ಇದೆ. ಆಮೇಲೆ ಇದರಿಂದ ಪೋಷಕರಿಗೆ ಶಿಕ್ಷಕರಿಗೆ ಅವರಿಗೆ ತನ್ನ ಬಾಲ್ಯದ ನೆನಪಾಗುತ್ತೆ ಎಂದು ಅನಿಸಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಳೆಯ ಕಾಲದಲ್ಲಿ ತಯಾರು ಮಾಡುತ್ತಿದ್ದ ಉಪಹಾರಗಳು ಹಾಗೂ ನೃತ್ಯಗಳೆಲ್ಲ ನಡೆಯುತ್ತಿದೆ. 11 ವರ್ಷ ಆಯಿತು. 11 ವರ್ಷದಿಂದನೂ ಎಲ್ಲ ಪ್ರೋಗ್ರಾಮು ಚೆನ್ನಾಗಿ ಮಾಡ್ತಿದ್ರು. ಒಂದು ಜನಪದ ಅನ್ನೋದು ಕೆಲವೊಬ್ರಿಗೆ ಮರ್ತೋಗಿರುತ್ತೆ. ಅದು ಒಳ್ಳೆ ಒಂದು ವೈಭವವನ್ನು ಮಾಡಿ ಎಲ್ಲ ಶಾಮಿಯಾನ ಇರ್ಬೋದು ಅಥವಾ ಅದು ಈ ಥರ ಅಡಿಕೆ ಎಲ್ಲ ಅದರದ್ದೆಲ್ಲ ಯಾರಿಗೂ ನಾಲೆಡ್ಜೇ ಇರೋಲ್ಲ. ಮತ್ತು ನೃತ್ಯ ಹಾಡು ಎಲ್ಲರೀಗ ಮೂವಿ ಹಾಗೆ ಹೀಗೆ ಅಂತ ಮಾಡ್ತಿರ್ತಾರೆ. ಆ ನೃತ್ಯದೆಲ್ಲ ನೋಡಿಕೊಂಡು ಆ ಗೆಜ್ಜೆ ಶಬ್ದ ಇರ್ಬೋದು, ಹಾಡಿರ್ಬೋದು, ಹಾಡು ಹೇಳ್ಬೋದು, ಅದೆಲ್ಲ ಒಂದು ಚೆನ್ನಾಗಿದೆ. ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಮಾತನಾಡುತ್ತಾ ನಮ್ಮ ಶಾಲೆ ಮಕ್ಕಳಿಗೆ ಅಳಿಯುತ್ತಿರುವ ಸಂಸ್ಕೃತಿಗಳ ಉಳಿಯುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಮಾಡಿರುವುದು ಬಹಳ ಸಂತೋಷದಾಯಕ ಎಂದರು. ನಾನು ಶಾರದಾ ಟ್ರಸ್ಟಿನ ಸೆಕ್ರೆಟ್ರಿ ಮತ್ತು ಶಾರದಾ ವಿದ್ಯಾಮಂದಿರದ ಒಬ್ಬ ಡೈರೆಕ್ಟರ್. ಇವರು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಶಾಲೆಯಲ್ಲಿ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅಂತ ಸಿಬ್ಬಂದಿ ವರ್ಗ ಮತ್ತು ಟೀಚರ್ಸ್ ಅವರು ಎಲ್ಲರೂ ಆಸೆ ಪಡ್ತಾರೆ, ಮಕ್ಕಳು ಆಸೆ ಪಡ್ತಾರೆ, ಪೇರೆಂಟ್ಸ್ ಆಸೆ ಪಡ್ತಾರೆ. ಆ ದೃಷ್ಟಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಿ ಇವತ್ತು ಜಾನಪದ ವೈಭವ ಅಂತ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಎಲ್ಲರೂ ಸಂಭ್ರಮ ಪಡೋ ಅಂಥ ಒಂದು ವಾತಾವರಣ, ಎಲ್ಲರೂ ಸಂತೋಷವಾಗಿ ಇವತ್ತು ಕಾಲ ಕಳೆಯುವಂಥ ವಾತಾವರಣ. ನಮ್ಮ ಹೆಸರು ರವೀಂದ್ರಾಚಾರ್ಯ ಅಂತೇಳಿ. ನನ್ನ ಮಗಳು ಶಾರದಾ ವಿದ್ಯಾಮಂದಿರದಲ್ಲಿ 6ನೇ ಕ್ಲಾಸ್ ಓದ್ತಿದ್ದಾಳೆ, ಸಾನ್ವಿ ಅಂತೇಳಿ. ಇವತ್ತು ನಮ್ಮ ಶಾಲೆಯಲ್ಲಿ ಶಾರದಾ ವಿದ್ಯಾಮಂದಿರದಲ್ಲಿ ಜಾನಪದ ವೈಭವ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಲ್ಲಿ ತುಂಬ ನಮ್ಮ ಹಳೆಯ ಪ್ರಾಚೀನ ಕಾಲದ ಈ ವಸ್ತುಗಳನ್ನು ಪ್ರದರ್ಶನ, ಹಾಗೆ ಜಾನಪದ ಕಲೆ, ಡ್ಯಾನ್ಸುಗಳು ಹಾಗೂ ಮಕ್ಕಳಿಗೆ ಹಳೆಯ ತಿಂಡಿ ತಿನಿಸುಗಳು ಮನೆಯಲ್ಲಿ ಮುಂದೆ ಹಳೆಯ ಅಂಥದ್ದೆಲ್ಲ ಕಾರ್ಯಕ್ರಮ. ನಮಸ್ತೆ, ನಮ್ಮ ಹೆಸರು ಶಂಕರು. ನಾವು ಮೂಲತಃ ಶಿವಮೊಗ್ಗದವರು. ನನ್ನ ಮಗ ಇಲ್ಲಿ ಬಂದ್ಬಿಟ್ಟು ಶಾರದಾ ವಿದ್ಯಾಮಂದಿರದಲ್ಲಿ 6ನೇ ಕ್ಲಾಸನ್ನು ಓದುತ್ತಾ ಇದ್ದಾನೆ. ಇದೊಂಥರ ಚೆನ್ನಾಗಿದೆ. ಜನಪದ ವೈಭವ ಅನ್ನೋ ಒಂದು ಸಂಭ್ರಮ, ಸಡಗರ ಶಾರದಾ ಮತ್ತು ಕೊಪ್ಪದಲ್ಲೆಲ್ಲ ಶಾರದಾ ವಿದ್ಯಾಮಂದಿರದಲ್ಲಿ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಸಡಗರ ಸಂಭ್ರಮವನ್ನು ನೋಡಲು ನಾವು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ನಡೆದುಕೊಂಡು ಸಾಗಲಿ ಎಂಬುದು ನಮ್ಮ ಆಸೆ.